ಬಟ್ ಆರೋಗ್ಯನ ಆ ಭಗವಂತ ಒಬ್ಬನೇ ಕೊಡೋಕ್ಕಾಗೋದು. ಸೊ ಅವ್ನು ನಮಗೆ ಕೊಟ್ಟಿರ್ತಾನೆ. ಅದು ತುಂಬಾನೇ ಕಮೆಂಟ್ ಮಾಡ್ತಿದ್ದೀರಾ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಅದರಲ್ಲಿ ಏನಾಗಿತ್ತು ಅಂತ ಕರೆಕ್ಟಾಗಿ ಹೇಳೇ ಇಲ್ಲ. ಅತಿಯಾಗಿ ಪ್ರೆಸ್ ಮಾಡಿ ಅಲ್ಲಿ ನನಗೆ ಬ್ಲಡ್ ಕ್ಲಾಟ್ ಆಗಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಚಿಕ್ಕದಾಗಿರುತ್ತೆ ಆ್ಯಂಡ್ ಇದೊಂದು ಕ್ಲಾರಿಟಿ ವಿಡಿಯೋ ಆಗಿರುತ್ತೆ. ಏನು ಕ್ಲಾರಿಟಿ ಅಂತ ಈಗಲೇ ಹೇಳ್ಬಿಡ್ತೀನಿ. ಒಂದು 3-4 ಮಂತ್ಸ್ ಬ್ಯಾಕು ನಾನೊಂದು ಸರ್ಜರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನನಗೆ ಒಂದು ಆಪರೇಷನ್ ಆಗಿತ್ತು. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋ ಇವಾಗ ವೈರಲ್ ಆಗ್ತಾ ಇದೆ ಆ್ಯಂಡ್ ಸಾಕಷ್ಟು ಜನ ಒಳ್ಳೆ ರೀತಿನಲ್ಲಿ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ಒಳ್ಳೇದಾಗಲಿ ಸಿಸ್ಟರ್, ಗಾಡ್ ನಿಮಗೆ ಒಳ್ಳೇದು ಮಾಡ್ತಾರೆ, ಆರೋಗ್ಯ ಕೊಡಲಿ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲರಿಗೂ ನಾನು ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ದೀರಾ ಎಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಆ ಒಂದು ವಿಡಿಯೋ ಇವಾಗ ವೈರಲ್ ಆಗ್ತಿದೆ ಆ್ಯಂಡ್ ಸಾಕಷ್ಟು ಜನ ತುಂಬಾ ಕಮೆಂಟ್ ಮಾಡ್ತಿದ್ದೀರಾ ಏನಪ್ಪ ಅಂತ ಅಂದರೆ ನಿಮ್ಗೆ ಅದರಲ್ಲಿ ಏನಾಗಿತ್ತು ಅಂತ ಕರೆಕ್ಟಾಗಿ ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು. ಎಸ್, ಈ ಒಂದು ವಿಡಿಯೋ ನನಗೆ ಏನಾಗಿತ್ತು ಅಂತ ನಾನು ಕ್ಲಿಯರ್ ಮಾಡೋಣ, ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಏನಪ್ಪ ಅಂತ ಅಂದರೆ ಇದು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು. ನಾನೊಂದು 3-4 ಮಂತ್ಸ್ ಬ್ಯಾಕ್ ಒಂದು ಆಪರೇಷನ್ ಆಗಿತ್ತು ನನಗೆ, ಸರ್ಜರಿ. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ನಾನು ಯಾಕೆ ಅವಾಗ ಕ್ಲಾರಿಟಿ ಕೊಟ್ಟಿಲ್ಲ ಅಂದರೆ ಕ್ಲಿಯರಾಗಿ ಹೇಳಿಲ್ಲ ಅಂದರೆ ಆ ಒಂದು ಸಿಚುವೇಶನಲ್ಲಿ ನನಗೆ ಅವಾಗ ತಾನೇ ಆಗಿದ್ದಲ್ವಾ. ಆ ವಿಡಿಯೋನಲ್ಲಿ ನನಗೆ ಅಳು ಬರ್ತಾ ಇತ್ತು, ತುಂಬ ಅಂದರೆ ತುಂಬಾ ಅಳು ಬರ್ತಾ ಇತ್ತು. ಅದು ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಯಾವಾಗ ವಿಡಿಯೋ ಎಂಡ್ ಮಾಡಿಬಿಟ್ರೆ ಸಾಕು, ಇನ್ನೂ ಎಷ್ಟು ಮಾತಾಡೋಷ್ಟರಲ್ಲಿ ನನಗೆ ಕ್ಯಾಮ್ರಾ ಮುಂದೆ ಅಳು ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ, ಅಳು ಬಂದ್ಬಿಡುತ್ತೆ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ, ಕ್ಲಿಯರಾಗಿ ಹೇಳಿರಲಿಲ್ಲ. ಸೊ ಇವಾಗ ಕ್ಲಿಯರ್ ಮಾಡ್ತಿದ್ದೀನಿ ಏನಾಗಿತ್ತು ಅಂತ ಅಂದರೆ. ಒಂದೇ ಉಸಿರು ಮಾತಾಡೋದಲ್ಲ, ಸೊ ಸುಸ್ತಾಗ್ತಾ ಇದೆ. ಎಸ್, ಇವಾಗ ನಾನು ಚೆನ್ನಾಗಿದ್ದೀನಿ. ಏನಪ್ಪ ಆಗಿತ್ತು ಅಂತ ಅಂದರೆ ಬ್ರೈನು, ನಮ್ಮ ಮನುಷ್ಯ ಬ್ರೈನ್ ಎಲ್ಲಿಂದ ಇರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಇರುತ್ತೆ. ಓಕೆನಾ? ಕತ್ತು ಅಂತೀನಿ, ಇಲ್ಲಿವರೆಗೂ ಇರುತ್ತೆ. ಅದು ಯಾವ್ಯಾವ ಪಾರ್ಟ್ಸು ಅಂತ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೆರೆಬ್ರಮು, ಆಂಬ್ಲೋಗೆಂಟ, ಏನೇನೋ ಇರುತ್ತಲ್ಲ, ಅಲ್ಲಿವರೆಗೂ ಇರುತ್ತೆ. ನನಗೇನಾಗಿತ್ತು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯನ ಬಾಡಿನಲ್ಲಿ ಆಕ್ಟಿವ್ ಸೆಲ್ಸ್ ಅಂಡ್ ಡಿಆಕ್ಟಿವ್ ಸೆಲ್ಸ್ ಅಂತ ಇರುತ್ತೆ. ಎಕ್ಸಾಂಪಲ್, ಆಕ್ಟಿವ್ ಸೆಲ್ಸ್ ಅಂತ ಅಂದ್ರೆ ನಮ್ಮ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಉಗುರು ಹೇಳೋದಾದ್ರೆ ಉಗುರು ಒಂದು ಆಕ್ಟಿವ್ ಸೆಲ್ಸು. ಅದು ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಅವನು ಎಷ್ಟೇ ಕಟ್ ಮಾಡ್ತಾ ಇದ್ರು ಬೆಳಿತಾನೇ ಇರುತ್ತೆ. ಅದು ಒಂದು ಆಕ್ಟಿವ್ ಸೆಲ್ಸು. ಡಿಆಕ್ಟಿವ್ ಸೆಲ್ಸ್ ಏನು ಅಂತ ಅಂದ್ರೆ, ಡಿಆಕ್ಟಿವ್ ಸೆಲ್ಸ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನಮ್ಮ ಮೂಗಾಗಿರ್ಬೋದು, ಅಥವಾ ನಮ್ಮ ಕೈ ಆಗಿರ್ಬೋದು, ನಮ್ಮ ಕಾಲಾಗಿರ್ಬೋದು. ಒಬ್ಬ ಪಾಪುವಾಗಿದ್ದಾಗ ನಮ್ಮ ಕೈ ಇಷ್ಟಿರುತ್ತೆ. ಬಟ್ ಒಂದು ಏಜ್ ಬಂದ್ಮೇಲೆ ಇಷ್ಟಾಗುತ್ತೆ. ಇಷ್ಟಾದ್ಮೇಲೆ ಮನುಷ್ಯ ಸಾಯೋವರೆಗೂ ಇದು ಬೆಳೆಯೋದಿಲ್ಲ. ನಮ್ಮ ಕೈ ಬೆರಳು ಎಷ್ಟಿದೆ ಅಷ್ಟೇ ಇರುತ್ತೆ, ಅದು ಬೆಳೀತಾ ಹೋಗೋದಿಲ್ಲ. ಅದು ಡಿಆಕ್ಟಿವ್ ಸೆಲ್ಸ್. ಒಂದು ಏಜಿಗೆ ಬಂದ್ಮೇಲೆ ಅದು ಡಿಆಕ್ಟಿವ್ ಆಗುತ್ತೆ. ಹಾಗೇನೆ ಮನುಷ್ಯನ ಬ್ರೈನ್ ಅಲ್ಲೂ ಅಷ್ಟೇ, ಒಂದು ಡೆವಲಪ್ಮೆಂಟ್ ಆದ್ಮೇಲೆ ಅದು ಡಿಆಕ್ಟಿವೇಟ್ ಆಗುತ್ತೆ. ಬಟ್ ನನ್ನಲ್ಲಿ ಏನಾಗಿತ್ತು ಅಂತ ಅಂದ್ರೆ, ಈಗ ಎಕ್ಸ್ಟ್ರಾ ಮಸಲ್ಸ್ ಎಲ್ಲಿ ಅಂತ ಅಂದ್ರೆ ಈ ಕಿವಿ ಇದೆಯಲ್ಲ, ಈ ಕಿವಿಯಿಂದ ಹಿಂದೆಗಡೆ ನನಗೆ ಸರ್ಜರಿ ಆಗಿದ್ದು. ಇಲ್ಲಿ ಏನಾಗಿತ್ತು ಅಂತ ಅಂದ್ರೆ ಒಂದು ಎಕ್ಸ್ಟ್ರಾ ಮಸಲ್ಸು, ಆ ಬ್ರೈನ್ ಏನಿದೆ ಆಕ್ಟಿವ್ ಆಗಿ ಬೆಳೆದ ಮೇಲೆ ಸ್ಟಾಪ್ ಆಗ್ಬೇಕಿತ್ತು. ಆ ಒಂದು ಸೆಲ್ಸ್ ಸ್ಟಾಪ್ ಆಗ್ಬೇಕಿತ್ತು. ಬಟ್ ನನಗೇನಾಯ್ತು ಅಂದ್ರೆ ಅದು ಸ್ಟಾಪ್ ಆಗಿಲ್ಲ, ಅಂದ್ರೆ ಡಿಆಕ್ಟಿವೇಟ್ ಆಗಿಲ್ಲ, ಆಕ್ಟಿವ್ ಆಗೇನೆ ಇಲ್ಲಿ ಬ್ರೈನ್ ಹತ್ರ ಒಂದು ಸ್ಮಾಲ್ ಮಸಲ್ಸ್, ಎಕ್ಸ್ಟ್ರಾ ಮಸಲ್ಸ್, ಒಂಥರ ಚರ್ಮದ ತರ ಒಂದು ಇಲ್ಲಿ ಕಿವಿ ಹಿಂದೆಗಡೆ ಬೆಳ್ಕೊಂಡಿತ್ತು. ಓಕೆನಾ? ಅದು ಏನಾಗಿತ್ತು, ಅದು ಒಂದು 2 years ಆಗಿತ್ತು ಅನ್ಸುತ್ತೆ. ಅದು ನನಗೆ ಗಮನಕ್ಕೆ ಬರಲಿಲ್ಲ. ನನ್ನ ಡಾಕ್ಟರ್, ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಡಾಕ್ಟರ್ ನನಗೆ ಏನೇನು ಹೇಳಿದ್ರು, ಏನು ಕ್ಲಿಯರ್ ಮಾಡಿದ್ರು ಅದನ್ನ ಕ್ಲಾರಿಟಿ ಕೊಡೋಣ ಅಂತೇಳಿ. ಆ ಒಂದು ಮಸಲ್ಲು ಬೆಳ್ತಿರೋದು ಗೊತ್ತಾಗ್ದಾನೆ ಏನಾಗಿತ್ತು, ಆ ಒಂದು ಮಸಲು ಬ್ರೈನ್ನ ನರ್ವ್ ಏನಿದೆ ಇಲ್ಲೆಲ್ಲ, ನಮ್ಮ ಫೇಶಿಯಲ್ ನರ್ವ್ಸು, ನಮ್ಮ ಮುಖದ ಕಣ್ಣೊಂದಾಗಿರ್ಬೋದು, ಮೂಗೊಂದಾಗಿರ್ಬೋದು, ಬಾಯಿಂದಾಗಿರ್ಬೋದು, ಕಿವಿದಾಗಿರ್ಬೋದು, ಎಲ್ಲ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನರ್ವ್ಸ್ಗಳು ಕೂಡ ಈ ಕಿವಿ ಹಿಂದೆಗಡೆ ಇರೋ ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ. ಆ ಒಂದು ನರ್ವ್ಸ್ನ, ಅದರಲ್ಲಿ ಯಾವುದೋ ಒಂದು ನರ್ವ್ಸ್ನ ಆ ಒಂದು ಎಕ್ಸ್ಟ್ರಾ ಮಸಲು ಜಾಸ್ತಿಯಾಗಿ ಪ್ರೆಸ್ ಮಾಡಿ ಅಲ್ಲಿ ನನಗೆ ಬ್ಲಡ್ ಕ್ಲಾಟ್ ಆಗಿತ್ತು. ಬ್ಲಡ್ ಕ್ಲಾಟ್ ಆದಾಗ ನನಗೆ ಸಿಂಪ್ಟಮ್ಸ್ ಕಾಣಿಸಿದ್ದು. ಲೈಕ್ ಒಂದು ದಿನ ತಲೆ ಸುತ್ತು ಬಂತು. ಓಕೆನಾ? ತಲೆ ಸುತ್ತು ಬಂದಾಗ ನನಗೆ ಒಂದು MRI ಮಾಡಿಸಿದಾಗ ಓಕೆ, ಇಲ್ಲಿ ಒಂದು ಜಸ್ಟ್ ಒಂದು ಮಸಲ್ ಬಿಲ್ಡ್ ಆಗಿ ಅದು ನರ್ವ್ನ ಕಂಪ್ರೆಸ್ ಮಾಡಿ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಸೊ ವಿ ಶುಡ್ ರಿಮೂವ್ ದಟ್. ಆ ಒಂದು ಮಸಲ್ ಏನಿದೆ ಅದನ್ನ ರಿಮೂವ್ ಮಾಡಿ
ಆ ಬ್ಲಡ್ ಕ್ಲಾಟ್ ಏನಾಗಿದೆ ಆ ಕ್ಲಾಟ್ನ ತೆಗೆದು ಆ ನರ್ವ್ಗೆ ಬ್ಲಡ್ ನೀಟಾಗಿ ಸರ್ಕ್ಯುಲೇಟ್ ಆಗೋ ಥರ ಮಾಡಬೇಕು ಅಂತ ಹೇಳಿ ನನಗೆ ಮಾಡಿದಂಥ ಸರ್ಜರಿ. ಓಕೆನಾ, ಇಷ್ಟು ಸರ್ಜರಿ. ಇದನ್ನ ನಾನು ಆ ವಿಡಿಯೋನಲ್ಲೇ ಹೇಳ್ಬೋದಿತ್ತು, ಹೇಳಿದ್ನಲ್ಲ, ಅಷ್ಟು ನನಗೆ ಹೇಳೋಷ್ಟು ಇದು ಇರಲಿಲ್ಲ. ಹಂಗಾಗಿ ಸಾಕಷ್ಟು ಜನ ಕ್ಲಾರಿಟಿ ಕೊಡಿ, ಕ್ಲಿಯರ್ ಕೊಡಿ, ಏನಾಗಿತ್ತು ಅಂತ ಕೇಳ್ತಾ ಇದ್ದಿದ್ದಕ್ಕೆ ಇವಾಗ 4 ತಿಂಗಳಾದ್ಮೇಲೆ ಒಂದು ಕ್ಲಾರಿಟಿ ವಿಡಿಯೋ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇಷ್ಟ ಆಗಿತ್ತು ನನ್ನ ಸರ್ಜರಿ. ಯಾರಾದ್ರೂ ಆಗಿರಲಿ, ನಿಮ್ಗೇನಾದ್ರೂ ಸಿಂಪ್ಟಮ್ಸ್ ಇಲ್ಲದೆ ಇರಲಿ, ದಯವಿಟ್ಟು ಎವ್ರಿ 6 months ಅಥವಾ 1 ಇಯರ್ಗೋ ಅಥವಾ 6 ತಿಂಗಳಿಗೋ ಒಂದ್ಸಲಿ ಅಡಿಯಿಂದ ಮುಡಿವರೆಗೂ ಒಂದು ಸ್ಕ್ಯಾನ್ ಆಗಿ, MRI ಸ್ಕ್ಯಾನು ಅಥವಾ ಏನೇನು ಹೆಲ್ತ್ ಚೆಕಪ್ ಇದೆ, ಎಕ್ಸ್ರೇ ಇರ್ಬೋದು, ಏನೇನಿದೆ ಎಲ್ಲನೂ ಸಹ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಆರೋಗ್ಯವೇ ಭಾಗ್ಯ. ಮನುಷ್ಯಂಗೆ ಯಾರು ಏನು ಬೇಕಾದ್ರೂ ಕೊಡ್ಬೋದು. ಕಷ್ಟ ಬಂದಾಗ ಏನು ಬೇಕಾದ್ರೂ ಇದು ಮಾಡ್ಬೋದು. ಬಟ್ ಆರೋಗ್ಯನ ಆ ಭಗವಂತ ಒಬ್ಬನೇ ಕೊಡೋಕ್ಕಾಗೋದು. ಸೊ ಅವ್ನು ನಮಗೆ ಕೊಟ್ಟಿರ್ತಾನೆ, ಅದನ್ನ ನಾವು ನೋಡ್ಕೊಳ್ತಾ ಇರಬೇಕು, ಅಬ್ಸರ್ವ್ ಮಾಡಬೇಕು. ಸೊ ಎಲ್ಲರಲ್ಲೂ ನಾನು ಹೇಳೋದೇನಂತ ಅಂದರೆ, ನಿಮಗೆ ಹುಷಾರ್ ತಪ್ಪಾಗ ಅಂತಲ್ಲ, ಹುಷಾರಾಗಿದ್ದಾಗ್ಲೂ ಅಷ್ಟೇ, ಫ್ರಮ್ ಹೆಡ್ ಟು ಟೋ ಒಂದ್ಸಲ 6 months ಒಂದ್ಸತ್ಲಿ ಏನು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟ ಆಗಿತ್ತು ನನ್ನ ಸರ್ಜರಿ ಕತೆ. ದಯವಿಟ್ಟು ಈ ಒಂದು ವಿಡಿಯೋನ ನೋಡಿದ್ಮೇಲೆ ಮತ್ತೆ ಯಾರೂ ಏನಾಗಿತ್ತು ಸಿಸ್ಟರ್ ಅಂತ ಆ ಒಂದು ವಿಡಿಯೋಗೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿ ನನ್ನನ್ನು ಇಷ್ಟಪಟ್ಟು ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡ್ತಿದ್ದೀರಾ ಆ್ಯಂಡ್ ನನ್ನ ಇಷ್ಟಪಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.